ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೆಚುಸ್ ಹೋಮ್ ಆ್ಯಂಡ್ ಕಿಚನ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಅಂದರೆ ಚಿಕನ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಚಿಕನ್ ಸುಕ್ಕ. ಇದು ಸ್ವಲ್ಪ ಇನ್ನು ಡಿಫ್ರೆಂಟ್ ಆಗಿ ಕೇರಳ ಸ್ಟೈಲ್ ರೆಸಿಪಿ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮೊದಲಿಗೆ ಡ್ರೈ ಆಗಿ ಸ್ವಲ್ಪ ಮಸಾಲೆಗಳನ್ನ ಹುರ್ಕೋಬೇಕು. ಏನೇನು ಹಾಕಬೇಕಂತ ಹೇಳ್ತೀನಿ. ಇಲ್ಲಿ ನಾನು ಒಂದು ಅನಾನಸ್ ಹೂ ತೊಗೊಂಡಿದ್ದೀನಿ, ಒಂದು ಹಾಕ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಮೆಂತ್ಯ, ಒಂದು ಪೀಸ್ ಚಕ್ಕೆ, ಕಾಳು ಮೆಣಸು, ಅದು ನಿಮಗೆ ಎಷ್ಟು ಬೇಕಾಗುತ್ತೆ ಖಾರ ಅಷ್ಟು ಹಾಕೋಬೇಕು. 1.5 kg ಇದೆ ಚಿಕನ್ ಇವತ್ತು ನಾನು ಮಾಡ್ತಾ ಇರೋದು. ಸೋಂಪು ಹಾಕ್ತೀನಿ, 1 ಟೀ ಸ್ಪೂನ್ ಹಾಕ್ತೀನಿ. ಕೊತ್ತಂಬರಿ 2 ಟೇಬಲ್ ಸ್ಪೂನ್ ಹಾಕೋಬೇಕು. ಜೀರಿಗೆ ಹಾಕ್ತೀನಿ, 1 ಸ್ಪೂನ್ ಸಾಕು. ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೆಯೇ ಖಾರ ಮೆಣಸಿನ್ಕಾಯಿ 4 ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಸಾಸಿವೆ 1/4 ಟೀ ಸ್ಪೂನ್ ಹಾಕ್ತೀನಿ. 4 ಲವಂಗ ಹಾಕ್ತೀನಿ. ಈಗ ಎಲ್ಲ ಲೋ ಫ್ಲೇಮಲ್ಲಿ ಲೈಟಾಗಿ ಬ್ರೌನ್ ಆಗೋವರೆಗೆ ಫ್ರೈ ಮಾಡೋಣ. ತುಂಬ ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ, ಕಹಿ ಬರುತ್ತೆ. ಈಗ ಸ್ವಲ್ಪ ಲೈಟಾಗಿ ಬ್ರೌನ್ ಆಗಿದೆ, ಹಾಗೆಯೇ ಒಳ್ಳೆ ಫ್ಲೇವರ್ ಸ್ಮೆಲ್ ಗೊತ್ತಾಗುತ್ತೆ ನಿಮಗೆ. ಫ್ರೈ ಮಾಡಬೇಕಾದ್ರೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಈಗ ನಾನು ಇದನ್ನ ಆಫ್ ಮಾಡಿಬಿಟ್ಟು ಆರಕ್ಕೆ ಇಡ್ತೀನಿ. ನಾನು ಇವಾಗ ಏನು ಮಸಾಲ ಹುರ್ಕೊಂಡಿದ್ದೀನಿ ಅದನ್ನೆಲ್ಲ ಡ್ರೈ ಆಗಿ ಒಂದು ರೌಂಡ್ ಪುಡಿ ಮಾಡ್ಕೊಬಿಡ್ತೀನಿ. ನೋಡಿ, ಇಲ್ಲಿ ಪುಡಿ ಮಾಡಿದ್ದೀನಿ. ಈಗ ನಾವು ಈರುಳ್ಳಿ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡಬೇಕಿದ್ನ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ನೀವು ಫ್ರೈ ಮಾಡೋ ಟೈಮಲ್ಲಿ ತೆಂಗಿನೆಣ್ಣೆ ಕೂಡ ಆ್ಯಡ್ ಮಾಡ್ಬೋದು. ಕೇರಳ ಸ್ಟೈಲ್ ಅಂತ ಹೇಳಿರೋದ್ರಿಂದ ತೆಂಗಿನೆಣ್ಣೆನೂ ಯೂಸ್ ಮಾಡ್ಬೋದು. ನಾನು ತೆಂಗಿನೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ, ಅದಿನ್ನೂ ನಿಮಗೆ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ. ಈಗ ಎಣ್ಣೆ ಬಿಸಿಯಾಗಿದೆ, ಇದಕ್ಕೆ 10ರಿಂದ 15 ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಹಾಗೆಯೇ ಈರುಳ್ಳಿ, ಒಂದು ದೊಡ್ಡ ಸೈಜ್ ಈರುಳ್ಳಿನ ಫ್ರೈ ಮಾಡೋಕ್ಕೆ ಹಾಕ್ತಾ ಇದ್ದೀನಿ. ಈಗ ಇದೆರಡು ಅಂದರೆ ಈರುಳ್ಳಿ ಮೇಯ್ನಾಗಿ ಸ್ವಲ್ಪ ಲೈಟಾಗಿ ಬ್ರೌನ್ ಆಗಬೇಕು, ಅಲ್ಲಿವರೆಗೆ ಫ್ರೈ ಮಾಡೋಣ. ನೋಡಿ, ಈಗ ಈರುಳ್ಳಿ ಒಂದಿಷ್ಟು ಫ್ರೈ ಆದರೆ ಸಾಕು, ಆಫ್ ಮಾಡ್ತೀನಿ. ಇದು ಆರಿದ ಮೇಲೆ ಪೌಡರ್ ಜೊತೆ ಹಾಕಿಬಿಟ್ಟು ಗಟ್ಟಿಯಾಗಿ ರುಬ್ಕೋಬೇಕು. ಈಗ ಎಣ್ಣೆ ಸ್ವಲ್ಪ ಮಿಕ್ಕಿದೆ, ಈರುಳ್ಳಿ ಫ್ರೈ ಆಗಿರೋದು. ಇದೇ ಎಣ್ಣೆಗೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ, 1 ಕಪ್ ಹಾಕ್ತಾ ಇದ್ದೀನಿ. ಕಾಯಿ ತುರಿನ ನಾವಿವಾಗ ಗೋಲ್ಡನ್ ಬ್ರೌನ್ ಆಗುವಷ್ಟು ಹುರ್ಕೋಬೇಕು. ಕಾಯಿ ತುರಿ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಫ್ರೈ ಆದಮೇಲೆ ಇದನ್ನ ನಾವು ರುಬ್ಕೊಳ್ಳೋಕ್ಕೆ ಹಾಕ್ಕೊಳ್ಳಲ್ಲ. ನೋಡಿ, ಇಲ್ಲಿ ಕಾಯಿ ತುರಿ ಕಲರ್ ಚೇಂಜ್ ಆಗಿದೆ. ನಾವು ಕಾಯಿ ತುರಿನ ಲಾಸ್ಟಲ್ಲಿ ಯೂಸ್ ಮಾಡ್ತೀವಿ, ಸೊ ಇದನ್ನ ಸೈಡಲ್ಲಿ ಎತ್ತಿಟ್ಕೊಬಿಡೋಣ. ಈಗ ಈರುಳ್ಳಿ ಕೂಡ ಆರಿದೆ. ಹಾಗೆಯೇ ಈ ಟೈಮಲ್ಲಿ ಹುಣಸೆ ಹಣ್ಣು ಒಂದು ಸ್ವಲ್ಪ ಹಾಕೋಬೇಕು. ಒಂದು ಸಣ್ಣದೊಂದು ಪೀಸ್ ಹಾಕ್ತಾ ಇದ್ದೀನಿ. ಹುಣಸೆ ಹಣ್ಣು ನಿಮಗೆ ಇಷ್ಟ ಆಗಲ್ಲ ಅಂದರೆ ನಿಂಬೆಹಣ್ಣು ಕೂಡ ರಸ, ಈಗಲ್ಲ ಲಾಸ್ಟಲ್ಲಿ ಚಿಕನ್ ಬೇಯಬೇಕಾದ್ರೆ ಕೂಡ ಹಾಕ್ಕೋಬೋದು. ಈರುಳ್ಳಿ ಹಾಕೋಣ. ನೋಡೋಣ, ಫಸ್ಟಿಗೆ ಸ್ವಲ್ಪ ರುಬ್ತೀನಿ. ನೀರೊಂದು ಸ್ವಲ್ಪ ಬೇಕಾದರೆ ಆ್ಯಡ್ ಮಾಡ್ತೀನಿ. ನುಣ್ಣಗೆ ರುಬ್ಕೋಬೇಕು. ನೋಡಿ, ನುಣ್ಣಗೆ ಗಟ್ಟಿಯಾಗಿ ಈ ಥರ ಚಟ್ನಿ ಥರ ರುಬ್ಕೋಬೇಕು. ಈಗ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಈಗ ನಾವು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ನಾನು 7ರಿಂದ 8 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಫಸ್ಟು ಹಸಿಮೆಣಸಿನ್ಕಾಯಿ ಫ್ರೈ ಆಗಬೇಕು ಚೆನ್ನಾಗಿ. ಇದ್ರ ಜೊತೆನೇ ನಾನು ಕರಿಬೇವು ಕೂಡ ಆ್ಯಡ್ ಮಾಡ್ತೀನಿ.
ಈಗ 2 ಫ್ರೈ ಆಗಿದೆ. ಈರುಳ್ಳಿ ಹಾಕೊಳ್ಳೋಣ. ಇನ್ನೊಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿರ್ತಾರೆ, ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಹಾಗೆಯೇ ಇಲ್ಲಿ ನಾನು ತೆಂಗಿನೆಣ್ಣೆ ಯೂಸ್ ಮಾಡಿರೋದು. ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಈಗ ಮಸಾಲ ರುಬ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ಸ್ವಲ್ಪ ಮಸಾಲಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ, ಅಂದರೆ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ಹಾಗೆಯೇ ನೀರು ಹಾಕಿದೆ. ಅರ್ಧ ಗ್ಲಾಸ್ ಹಾಕಿದ್ದೀನಿ ಅಷ್ಟೇ. ಈ ಮಸಾಲ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಲಿ, ಆಮೇಲೆ ಚಿಕನ್ ಆ್ಯಡ್ ಮಾಡ್ತೀನಿ. ಅರಿಶಿನ ಹಾಕೋಣ ಈಗ ಜೊತೆಗೇ. ಮಿಕ್ಸ್ ಮಾಡ್ತಾ ಇರಬೇಕು ಮಸಾಲ, ಇಲ್ಲದಿದ್ದರೆ ಸೀದೋಗುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈ ಮಾಡೋಣ. ಈಗ ಎಣ್ಣೆ ಎಲ್ಲ ಮಸಾಲದಲ್ಲಿ ಬಿಟ್ಕೊಳ್ತಾ ಇದೆ. ಈ ಟೈಮಲ್ಲಿ ಚಿಕನ್ ಹಾಕಬೇಕು. ಡ್ರೈ ಫ್ರೈ ಮಾಡೋದಾದರೆ ಚಿಕನಲ್ಲಿ ಕಂಪ್ಲೀಟ್ ನೀರನ್ನೆಲ್ಲ ತೆಕ್ಕೊಬಿಡಬೇಕು. ಗ್ರೇವಿ ಇದ್ದರೆ ಪರವಾಗಿಲ್ಲ, ಸ್ವಲ್ಪ ನೀರಿದ್ರೂ ಆಗುತ್ತೆ. ಉಪ್ಪು ಕೂಡ ಈಗಲೇ ಹಾಕ್ಕೊಳ್ತೀನಿ. ಈಗ ಚಿಕನ್ ಚೆನ್ನಾಗಿ ಬೇಯಬೇಕು. ಹಾಗೆಯೇ ನೀರು ಕೂಡ ಎಷ್ಟು ಬಿಟ್ಕೊಳ್ಳುತ್ತೆ ನೋಡಿಕೊಂಡು ಆಮೇಲೆ ನೀರು ಹಾಕ್ತೀನಿ. ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಚಿಕನ್ ಬೇಯೋಕ್ಕೆ ಬಿಟ್ಬಿಡೋಣ. ಈಗ ನೀರು ಎಷ್ಟು ಬಿಟ್ಕೊಂಡಿದೆ ನೋಡ್ತೀನಿ. ಜಾಸ್ತಿ ಬಿಟ್ಕೊಂಡಿಲ್ಲ, ಬಟ್ ಇಷ್ಟರಲ್ಲೇ ಮಾಡಿದ್ರೆ ನಿಮಗೆ ಡ್ರೈ ಆಗಿ ಫ್ರೈ ಬರುತ್ತೆ. ಇನ್ನೊಂದು ಸ್ವಲ್ಪ ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು. ಸೊ ಈಗ ಚೆನ್ನಾಗಿ ಚಿಕನ್ ಕುಕ್ ಆಗಿ ಏನು ಹೇಳೋದಪ್ಪ, ಚಿಕನೆಲ್ಲ ಇವಾಗ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ಲಾಸ್ಟಲ್ಲಿ ನಾವು ತೆಂಗಿನ ತುರಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಹಾಕ್ಕೋಬೇಕು. ಇದು ಎಂಡಲ್ಲಿ ಹಾಕೋದು. ಈಗ ಒಂದು ರೌಂಡ್ ನೀಟಾಗೆಲ್ಲ ಮಿಕ್ಸ್ ಮಾಡೋಣ. ನಿಮಗೆ ತೆಂಗಿನ ತುರಿ ಇನ್ನೂ ಜಾಸ್ತಿ ಬೇಕಂದರೆ, ಈಗ ಸುಕ್ಕ ಅಂದರೆ ತುಂಬಾ ಕಾಯಿ ತುರಿ ಹಾಕ್ತಾರೆ, ಆ ಥರ ಬೇಕು ಅಂದರೆ ಇನ್ನೂ ಆ್ಯಡ್ ಮಾಡ್ಬೋದು. ಹಾಗೆಯೇ ನೀವು ಇನ್ನೂ ಚಿಕನ್ನ ಇನ್ನೂ ಡ್ರೈ ಮಾಡ್ಕೋಬೇಕು. ಡ್ರೈ ಮಾಡಿಕೊಂಡು ಕಾಯಿ ಹಾಕಿಬಿಟ್ಟು 1 ನಿಮಿಷ ಹೀಗೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಚಪಾತಿ ಅಥವಾ ರೊಟ್ಟಿಗೆ ಚೆನ್ನಾಗಿರುತ್ತೆ. ಈಗ ನಾನು ಆಫ್ ಮಾಡ್ಕೊಳ್ತೀನಿ. ಹಾಗೆಯೇ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತೀನಿ. ಈಗ ಚಿಕನ್ ಸುಕ್ಕ ಕೇರಳ ಸ್ಟೈಲ್ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ.